ಸುಳ್ಳು ಮಾಹಿತಿಯನ್ನು ಕೊಟ್ಟು ಪಿಂಚಣಿ ಪಡೆಯುತ್ತಿರುವವರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಕಂದಾಯ ಇಲಾಖೆ. ಇದು ಪಬ್ಲಿಕ್ ಟಿವಿಯ ಭಾನುವಾರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅನರ್ಹರು BPL ಕಾರ್ಡ್ ಹೊಂದಿದ್ರಲ್ಲ, ಅದೇ ಕೇಸ್ ಇದು. ಸುಳ್ಳು ಮಾಹಿತಿ ಕೊಟ್ಟು ಪೆನ್ಷನ್ ತಗೋತಾರೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಇವೆಲ್ಲ ತಗೋತಾರಲ್ಲ ಇದು. ಇನ್ನು ಮುಂದೆ ಅನರ್ಹ ಫಲಾನುಭವಿಗಳಿಗೆ ಪೆನ್ಷನ್ ಇಲ್ಲ, ಕಟ್ ಮಾಡ್ತಾರಂತೆ. 23 ಲಕ್ಷ ಪಿಂಚಣಿದಾರರ ಪರಿಶೀಲನೆಗೆ ಕಂದಾಯ ಇಲಾಖೆ ಮುಂದಾಗಿದೆ. 23 ಲಕ್ಷ ಪಿಂಚಣಿದಾರರ ಬಗ್ಗೆ ಕಂದಾಯ ಇಲಾಖೆಗೆ ಅನುಮಾನ ಇದೆ. ಫೀಲ್ಡಲ್ಲಿ ವೆರಿಫಿಕೇಷನ್ ಮಾಡೋದಕ್ಕೆ ಕಂದಾಯ ಸಚಿವರು ಅವರ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅರ್ಹತೆ ಇಲ್ಲದಿದ್ದರೂ ಪಿಂಚಣಿ ಪಡೆಯುತ್ತಿರುವವರ ಪತ್ತೆಗೆ ಆಪರೇಷನ್. ತುಂಬ ಜನ ಈ ಥರ ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಪಡಿತಕ್ಕಂಥವ್ರು, BPL ಕಾರ್ಡ್ ಇಲ್ಲದೆ ಇರತಕ್ಕಂಥವ್ರು, ಸುಳ್ಳು ಡಾಕ್ಯುಮೆಂಟ್ಸ್ ಕೊಡೋದು, ಪೆನ್ಷನ್ ತಗೊಳ್ಳೋದು ಬೇಕಾದಷ್ಟು ನಡೀತಾ ಇದೆ. ಅಂಥವ್ರನ್ನ ಪತ್ತೆ ಹಚ್ಚೋದಕ್ಕೆ ಈಗ ಕಂದಾಯ ಇಲಾಖೆ ಮುಂದುವರೆದಿದೆ. ವೃದ್ಧಾಪ್ಯ ವೇತನ, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಈ ಥರ ಎಷ್ಟೋ ರೂಲ್ಸ್ ಇದೆ ಪೆನ್ಷನ್ ಕೊಡೋದಕ್ಕೆ. ಯಾರು ಅರ್ಹರು ಅಂತ ಅದು ಯಾವುದೂ ಫಾಲೋ ಆಗ್ತಾ ಇಲ್ಲ. ಸೊ ಏನಿದು, ಉಳ್ಳವರಿಗೆ ವೃದ್ಧಾಪ್ಯ ವೇತನ ಸಿಗ್ತಾ ಇದೆ ಅಂತ ಪಿಂಚಣಿಯ ಕಳ್ಳಾಟಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕೋದಕ್ಕೆ ನೋಡ್ತಾ ಇದೆ. ಅವ್ರನ್ನೆಲ್ಲ ಕಿತ್ತಾಕಬೇಕು, ಕೊಡಬಾರ್ದು ಇನ್ಮೇಲೆ ಅಂತ. 23 ಲಕ್ಷ ಅನರ್ಹ ಪಿಂಚಣಿದಾರರಿಗೆ ಶಾಕ್. ಅಂದರೆ 23 ಲಕ್ಷನೂ ಅನರ್ಹರು ಅಂತಲ್ಲ, ಅನುಮಾನ ಇದೆ, ಕ್ರಾಸ್ ಚೆಕ್ ಮಾಡಬೇಕು. ಅನರ್ಹ ಪಿಂಚಣಿ ರದ್ದಿಗೆ ಮುಂದಾಗಿದೆ ಸರ್ಕಾರ. ಒಂದು ವೇಳೆ ಇವರೇನಾದರೂ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಪೆನ್ಷನ್ ತಗೋತಿದ್ದಾರೆ ಅಂತ ಗೊತ್ತಾದರೆ ಅವ್ರನ್ನ ಕಿತ್ತಾಕ್ತಾರೆ. ಈ ಗೃಹಲಕ್ಷ್ಮಿನಲ್ಲಿ ಮಾಡಿದ್ರಲ್ಲ ಅದೇ ರೀತಿ 23 ಲಕ್ಷ ಪಿಂಚಣಿದಾರರ ಪರಿಶೀಲನೆಗೆ ಈಗ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ವೃದ್ಧಾಪ್ಯ ವೇತನವನ್ನು ಪಡಿತಿರುವವರ ಸಂಖ್ಯೆ 21.87 ಲಕ್ಷ ಜನ. ವೃದ್ಧಾಪ್ಯ ವೇತನ ಅನರ್ಹ ಫಲಾನುಭವಿಗಳು 9.104 ಲಕ್ಷ ಜನ ಇದ್ದಾರೆ. ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು 31.33 ಲಕ್ಷ ಜನ ಇದ್ದಾರೆ. ಸಂಧ್ಯಾ ಸುರಕ್ಷಾ ಅನರ್ಹ ಫಲಾನುಭವಿಗಳು 14.15 ಲಕ್ಷ ಜನ ಇದ್ದಾರೆ. ಈ ಥರ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಕಿತ್ತಾಕಿ ಯಾರು ಅರ್ಹರಿದ್ದಾರೆ ಅವ್ರು ಕೊಡಿ. ಇವನು ಗೌರ್ಮೆಂಟ್ ಎಂಪ್ಲಾಯೀಸು ಸರ್ಕಾರದಿಂದ ಬಡವರಿಗೆ ಕೊಡುವಂಥ ಓಲ್ಡ್ ಏಜ್ ಪೆನ್ಷನ್ ಅನ್ನ ಪಡ್ಕೋತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇಯೀಸು ಪಡ್ಕೋತಾ ಇದ್ದಾರೆ. 60 ವಯಸ್ಸಾಗಿರ್ಬೇಕು, 40 ವಯಸ್ಸಿರೋರ್ಗೂ ಪೆನ್ಷನ್ ತಗೋತಾ ಇದ್ದಾರೆ. ಸೊ ಇಂಥದನ್ನೆಲ್ಲ ನಾವು ಡೇಟಾನ ಹುಡುಕಿ ಆ ಡೇಟಾನ ಫೀಲ್ಡಲ್ಲಿ ವೆರಿಫಿಕೇಷನ್ ಮಾಡಿ ಆಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ನಾವು ಕೆಲವು ಡೇಟಾವನ್ನು ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೇವೆ. ಇದೇ ಒಂದು ನೀವು ಹೇಳಿದ್ದು ಅನ್ನಭಾಗ್ಯದಲ್ಲೂ ಇದೆ. ಆಮೇಲೆ ಈ ಏನು ಪಿಂಚಣಿಗಳಿದಾವಲ್ಲ, ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಅದರಲ್ಲೂ ಕೂಡ ಈ ಥರ ಅನರ್ಹರು ಬಡವರಿಗೆ ಸಿಗಬೇಕಾಗಿರೋದನ್ನ ವಂಚನೆ ಮುಖಾಂತರ ತಾವು ಪಡ್ಕೊಳ್ತಾ ಇರುವಂತಹದ್ದು ಕೂಡ ಇದೆ. ಇದು ನೋಡಿ, ಅರ್ಹರು ಯಾರೇ ಇದ್ರೆ ಅವ್ರಿಗೆ ಕೊಡೋಣ, ಆದರೆ ಅನರ್ಹರು ಮಾಡ್ತಾ ಇದ್ರೆ ಅದು ಫ್ರಾಡ್ ಆಗುತ್ತೆ. ಅದನ್ನ ತಡೆಗಟ್ಟುವಂತ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಒಟ್ಟಾರೆ ನಾವು ಒಂದು ಅಂದಾಜಿನ ಪ್ರಕಾರ ನಾವು ಆಧಾರ್ ಡೇಟಾ ನೋಡಿದ್ದೇವೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಡೇಟಾಬೇಸ್ ನೋಡಿದ್ದೇವೆ.